ವಿಜೃಂಭಣೆಯಿಂದ ನಡೆದ ಶ್ರೀ ಬ್ಯಾಟರಾಯ ಸ್ವಾಮಿ ಬ್ರಹ್ಮರಥೋತ್ಸವ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಬ್ಯಾಟರಾಯನ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ನೆರವೇರಿತು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪ ಅವರು ಪ್ರತಿ ವರ್ಷದಂತೆ ಈ ಬಾರಿ ಸಹ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಬ್ರಹ್ಮರಥೋತ್ಸವದ ಅಂಗವಾಗಿ ತೇರಿಗೆ ಬಾಳೆಹಣ್ಣು ಎಸೆದು ಭಗವಂತರ ಕೃಪೆಗೆ ಪಾತ್ರರಾದರು. ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪರಿಷೆಯಲ್ಲಿ ವ್ಯಾಪಾರ ವಹಿವಾಟು ನಡೆದಿದೆ. ಭಕ್ತರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳ ಉತ್ಸವದ ವೈಭವವನ್ನು ಹೆಚ್ಚಿಸಿವೆ. ಈ ಪುಣ್ಯ ಕಾರ್ಯ ಎಲ್ಲರಿಗೂ ಭಗವಂತನ ಆಶೀರ್ವಾದ, ಉತ್ತಮ ಆರೋಗ್ಯ ಮತ್ತು ಆಯುರಾರೋಗ್ಯ ಕರುಣಿಸಲಿ ಎಂದು ಪುಟ್ಟು ಆಂಜನಪ್ಪ ಹಾರೈಸಿದರು. ರೈತಾಪಿ ವರ್ಗ ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಇರಲೆಂದು ದೇವರಲ್ಲಿ ಪ್ರಾರ್ಥಿಸಿದರು. ದುಷ್ಟಶಕ್ತಿಗಳು ನಶಿಸಿ ಸಮಾಜದಲ್ಲಿ ಒಳ್ಳೆಯ ಬುದ್ಧಿ ಬೆಳೆಯಲಿ, ಉತ್ತಮ ಮಳೆ ಬಿದ್ದು ರೈತರಿಗೆ ಸಮೃದ್ಧಿ ತರಲಿ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಬ್ಯಾಟರಾಯ ಶೆಟ್ಟಿ ಅವರಿಂದ ಪುಟ್ಟು ಆಂಜನಪ್ಪ ಅವರಿಗೆ ಸನ್ಮಾನ ಹಾಗೂ ಗೌರವ ಸತ್ಕಾರ ಮಾಡಲಾಯಿತು. ಸಾವಿರಾರು ಭಕ್ತರು ಆಗಮಿಸಿ ಭಗವಂತನ ಮಹಿಮೆ ಮೆರೆದರು. ಹೋಳಿ ಹುಣ್ಣಿಮೆ ವಿಶೇಷ ದಿನದಂದು ಈ ರಥೋತ್ಸವ ಭಗವಂತನು ನೆರವೇರಿಸಿಕೊಳ್ಳುತ್ತಿರುವ ಪಾವನ ಸಂದರ್ಭವಾಯಿತು. ಉತ್ಸವದಲ್ಲಿ ಬ್ಯಾಟರಾಯ ಶೆಟ್ಟಿ, ಪಾಪಣ್ಣ, ಮುನಿಯಪ್ಪ, ಬೂದಾಳ, ವರದರಾಜ್, ಮಳಮಾಚಿನಹಳ್ಳಿ ಮುನ್ರಾಜ್, ದೊಡ್ಡದಾಸರಹಳ್ಳಿ ದೇವರಾಜ್, ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್, ಉಪಾಧ್ಯಕ್ಷ ರಾಕೇಶ್, ರೈತ ಸಂಘದ ಅಧ್ಯಕ್ಷ ಮುನೇಗೌಡ, ತುಮ್ಮನಹಳ್ಳಿ ವೆಂಕಟೇಶ್, ಶಿವು, ಗಂಗರಾಜು, ಮಳಮಾಚಿನಹಳ್ಳಿ ರಮೇಶ್, ನಾರಾಯಣಪ್ಪ, ಗಂಗಾಧರ್ ಹಾಗೂ ಅನೇಕ ಅಭಿಮಾನಿಗಳು ಭಾಗವಹಿಸಿದರು. ಶ್ರೀ ಬ್ಯಾಟರಾಯನ ಸ್ವಾಮಿ ಬ್ರಹ್ಮರಥೋತ್ಸವದ ಮೂಲಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯೆಡೆಗೆ ಜನಸಾಮಾನ್ಯರ ನಂಬಿಕೆ ಹೆಚ್ಚುತ್ತಿದ್ದು, ಈ ಮಹೋತ್ಸವ ಭಕ್ತರಲ್ಲಿ ಆತ್ಮಸ್ಥೈರ್ಯವನ್ನು ಪುನಃ ಒತ್ತಿ ಹೇಳುವಂತಾಗಿದೆ. ವರದಿ ಗುರುಮಳಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಬಹಳ ವಿಜೃಂಭಣೆಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸೇರಿ ರಥೋತ್ಸವನ ಭಗವಂತ ನೆರವೇರಿಸ್ಕೊಳ್ತಾ ಇರೋಂಥದ್ದು. ಹೋಳಿ ಹುಣ್ಣಿಮೆ ಶುಭ ದಿನ. ದೇಶಾದ್ಯಂತ ಈ ವರ್ಷದ ಕೊನೆಯ ಹಬ್ಬವಾಗಿ ನಮ್ಮ ಎಲ್ಲ ಹಿಂದೂಗಳು ಸಹ ಆಚರಣೆ ಮಾಡೋಂಥ ಒಂದು ದಿನ. ದುಷ್ಕೃತ್ಯಗಳು, ದುಶ್ಚಟಗಳು, ರಾಕ್ಷಸಿ ಗುಣಗಳು, ರಾಕ್ಷಸರ ವಧೆಯಾಗಿ ಲೋಕ ಕಲ್ಯಾಣಕ್ಕೆ ಶಿವ ಪಾರ್ವತಿಯರ ಸಮೇತ ಒಂದು ದೊಡ್ಡ ಮಟ್ಟದ ಸಂಭ್ರಮ ಸಡಗರ, ಮನುಕುಲ ಚೆನ್ನಾಗಿರ್ಬೇಕು ಅಂತ ಒಂದು ವಾತಾವರಣ ಸೃಷ್ಟಿಯಾದಂಥ ದಿನ. ಈ ಹುಣ್ಣಿಮೆ ದಿನ ಎಲ್ರಿಗೂ ಭಗವಂತ ಶುಭ ತರಲಿ, ಸಂತೋಷ ತರಲಿ. ವಿಶೇಷವಾಗಿ ಬ್ಯಾಟರಾಯ ಸ್ವಾಮಿ ಈ ಭಾಗದ ರೈತರ ಆರಾಧ್ಯ ದೈವವಾಗಿ, ತಿರುಪತಿ ವೆಂಕಟರಮಣ ಸ್ವಾಮಿ ದೇವರಿಗೆ ಎಷ್ಟು ಅಚ್ಚುಮೆಚ್ಚು ತಿರುಪತಿ, ಅದೇ ರೀತಿ ಇಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಸಹ ಶಿಡ್ಲಘಟ್ಟ ನಗರ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಅಷ್ಟೇ ಅಚ್ಚುಮೆಚ್ಚಿನ ದೇವರು. ಈ ಪುಣ್ಯಕ್ಷೇತ್ರಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರೋಂಥದ್ದು. ದಿನೇ ದಿನೇ ಇಲ್ಲೂ ಸಹ ಈ ಧಾರ್ಮಿಕ ಕ್ಷೇತ್ರ ಹೆಚ್ಚಾಗಿ ಪ್ರಸಿದ್ಧಿ ಹೊಂದಿ ಅಭಿವೃದ್ಧಿ ಹೊಂದ್ತಾ ಇರೋಂಥದ್ದು ಸಹ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನ ಭಕ್ತರು ಬರುವಂಥದ್ದು ಮತ್ತೆ ದೇವಸ್ಥಾನದ ಜೀರ್ಣೋದ್ಧಾರ ಸಹ ಆಗುವಂಥದ್ದು. ಇನ್ನೊಂದಷ್ಟು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ದೇವಸ್ಥಾನದ ವಿಚಾರವಾಗಿ ಆಗ್ಬೇಕು ಅವೆಲ್ಲನೂ ಸಹ ಮಾಡೋಂಥದ್ದಾಗಲಿ ಅಂತೇಳಿ ನಮ್ಮ ಬಯಕೆ ಆಗಿರ್ತದೆ. ಆ ನಿಟ್ಟಿನಲ್ಲಿ ದೇವಸ್ಥಾನದ ಕಮಿಟಿ ಮತ್ತೆ ಈ ರಥೋತ್ಸವಕ್ಕೆ ಶ್ರಮಿಸಿದಂಥ ಎಲ್ಲ ಒಂದು ಕಮಿಟಿ ಸದಸ್ಯರಿಗೆ, ದಾನಿಗಳಿಗೆ, ಭಕ್ತರಿಗೆ ಎಲ್ರಿಗೂ ಸಹ ನಾನು, ಅಧಿಕಾರಿಗಳಿಗೆ ಎಲ್ರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸಿ ಹೋಳಿ ಹುಣ್ಣಿಮೆ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ.